Damayanthis ವೆಜ್ ರೆಸಿಪೀಸ್. ಇವತ್ತೊಂದು ಒಳ್ಳೆ ಈಸಿಯಾಗಿ ಮಾಡ್ತಕ್ಕಂತಹ ಬೇಳೆ ಸಾರು ರೆಸಿಪಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಹಾಗೂ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಈ ಬೇಳೆ ಸಾರು ಚಪಾತಿಗೆ, ದೋಸೆ, ಇಡ್ಲಿ ಇಂಥವಕ್ಕೆಲ್ಲ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ವಾವ್, ವಂಡರ್ಫುಲ್ ಟೇಸ್ಟ್. ಬೇಳೆಯ ಕಟ್ಟು ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಮುದ್ದೆ ಒಟ್ಟಿಗೆ ಹಾಕ್ಕೊಂಡು ತಿಂತಾ ಇದ್ರೆ ಮಜ್ವೆ ಬೇರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಖಂಡಿತವಾಗ್ಲೂ ಈ ಸಾಂಬಾರ್ ರೆಸಿಪಿನ ಟ್ರೈ ಮಾಡಲೇಬೇಕು, ಅಷ್ಟು ಟೇಸ್ಟಾಗಿರುತ್ತೆ. ಹಾಗಾದರೆ ಈ ಬೇಳೆ ಸಾರನ್ನು ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಕ್ವಿಕ್ಕಾಗಿ ರೆಸಿಪಿ ನೋಡ್ಕೊಬರೋಣ ಬನ್ನಿ. ಇಲ್ಲಿ 1 ಕಪ್ಪಷ್ಟು ಬೇಳೆಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಸಾಸಿವೆ 1 ಟೀ ಸ್ಪೂನ್, ಜೀರಿಗೆ 1/4 ಟೀ ಸ್ಪೂನ್, ಧನಿಯಾ ಕಾಳು 1/4 ಟೀ ಸ್ಪೂನ್, ಹಿಂಗು 1/4 ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಬೆಳ್ಳುಳ್ಳಿ ಹೆಸಳುಗಳು 1 ಹಿಡಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ 1/4 ಕಪ್ಪಷ್ಟು, ಈರುಳ್ಳಿ 1/4 ಕಪ್ಪಷ್ಟು, ಟೊಮೆಟೊ 2 ಮೀಡಿಯಮ್, ಕರಿಬೇವಿನ ಎಲೆ ಸ್ವಲ್ಪ, ಅಡುಗೆಗೆ ಎಣ್ಣೆ 1 ಟೇಬಲ್ ಸ್ಪೂನ್. ಮೊದಲು ಇಲ್ಲಿ ಸಾಂಬಾರು ಮಾಡೋಕ್ಕೆ ಮುಂಚೆ ಬೇಳೆಯನ್ನು ಹಾಕಿ ನೆನೆಯಕ್ಕೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಮೊದಲು ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ 1-2 ಸತಿ ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿಕೊಂಡು ನೀವು 10 ನಿಮಿಷ ಸಾಂಬಾರು ಮಾಡೋಕ್ಕೆ 10 ನಿಮಿಷಕ್ಕೆ ಮುಂಚೆ ನೆನೆಯಾಕಿ ಇಟ್ಕೊಳ್ಳಿ. ಈ ನೀರನ್ನ ಸಪ್ರೇಟ್ ಮಾಡ್ತಾಯಿದ್ರಿ. ಇವಾಗ ಇದನ್ನ ತೊಳೆದು ಇಟ್ಕೊಂಡಿದ್ದೀನಿ. ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೆ. ಕುಕ್ಕರ್ ಕೆಳಭಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನೊಂದು ತಟ್ಟೆ ಇಟ್ಬಿಟ್ಟು ಇದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. 2 ವಿಷಲ್ ಕೂಗಕ್ಕೆ ಬಿಡಿ. ಇದೀಗ 2 ವಿಷಲ್ ಕೂಗಿದ ನಂತರ ನೋಡಿ ಬೇಳೆ ಈ ಹದದಲ್ಲಿ ಬೆಂದಿದೆ, ಪರ್ಫೆಕ್ಟ್ ಆಗಿದೆ. ಇದು ಬೇಳೆ ಸಾರು ಮಾಡೋಕ್ಕೆ ಮೊದಲೇ ನೀವು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನಾನು ಪಾತ್ರೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಪಾತ್ರೆ ಕಾದ ನಂತರ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದ ನಂತರ ಸಾಸಿವೆ ಕಾದು ಸೌಂಡ್ ಮಾಡೋಷ್ಟರಲ್ಲಿ ಜೀರಿಗೆ ಹಾಕ್ಕೊಳ್ಳಿ. ಧನಿಯಾ ಕಾಳು ಇವೆಲ್ಲ ಎಣ್ಣೆಲಿ ಕಾದ ತಕ್ಷಣ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಕಟ್ ಮಾಡ್ಕೊಂಡಿರುವ ಈರುಳ್ಳಿ, ಬೆಳ್ಳುಳ್ಳಿ 2 ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಕರಿಬೇವಿನ ಎಲೆ ಹಾಕ್ಕೊಂಡು ನಂತರ ಎಣ್ಣೆಯಲ್ಲಿ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಕಟ್ ಮಾಡ್ಕೊಂಡಿರುವ ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಬೇಳೆ ಸಾರು ಮಾಡಬೇಕಾದ್ರೆ ನಾಟಿ ಟೊಮೆಟೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಕ್ಕತ್ತಾಗಿರುತ್ತೆ. ಹರಳುಪ್ಪನ್ನು ಹಾಕುತ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಣ್ಣೆಯಲ್ಲಿ ಸೂಪರಾಗಿ ಸಾಫ್ಟ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಹಾಕೊಂಡ ನಂತರ ಒಂದು ಸತಿ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಬಿಡಿ. ಈಗ ಕಲಿಸ್ಕೊಂಡ ನಂತರ ನಾನು 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಮುಚ್ಚಳ ಮುಚ್ಚಿಬಿಟ್ಟು 1-2 ಕುದಿ ಬರೋವರೆಗೆ ಬಿಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ.
ಇದು ಬೇಯಕ್ಕೆ ಒಂದು 5 ನಿಮಿಷ ತಗೊಳುತ್ತೆ. ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು, ಕುದ್ದು ಅದ್ರದ್ದು ನೀರು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಅಲ್ಲಿವರೆಗೆ ನೀವು ಬಿಡಬೇಕು. ಇದೀಗ ನೋಡೋಣ ಬೆಳ್ಳುಳ್ಳಿ ಬೆಂದಿದೆಯಾ ಟೊಮೆಟೊ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ನೋಡಿ ಸ್ಪೂನಲ್ಲಿ ಹಿಂಗೆ ಕಟ್ ಮಾಡಿದಾಗ ಕಟ್ ಆಗಬೇಕು. ಆ್ಯಕ್ಚುಲಿ ಇದು ಬೆಂದಿಲ್ಲ, ಇನ್ನೊಂದು 5 ನಿಮಿಷ ಬೇಯಿಸಬೇಕು. ನಾನೀಗ ಮತ್ತೆ ಇದಕ್ಕೆ ನೀರು ಬೇಕು ಅಂದರೆ ನೀವು ನೀರನ್ನು ಹಾಕ್ಕೊಂಡು ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ಳಿ. ಅದಕ್ಕೆ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಬೇಯ್ತಾ ಇರಲಿ. ನೋಡೋಣ, ಕುದೀತಾ ಇದೆ. ಇವಾಗ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಎಸ್, ನೋಡಿ ಕಟ್ ಆಗ್ತಾ ಇದೆ. ಬೆಳ್ಳುಳ್ಳಿ ಎಲ್ಲ ಕರೆಕ್ಟಾಗಿ ಕಟ್ ಆಗ್ತಾ ಇದೆ, ಬೆಂದಿದೆ. ಇವಾಗ ನಾನೇನು ಮಾಡ್ತೀನಿ, ಈಗ ಬೇಳೆ ಎಲ್ಲ ಹಾಕ್ಕೊಂಡು ಆ ಪಾತ್ರೆ ತೊಳೆದು ಅದರಲ್ಲಿರತಕ್ಕಂತಹ ಬೇಳೆದ ನೀರನ್ನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೇಳೆ ಎಷ್ಟಿದೆ, ಈಗ 1 ಕಪ್ ಬೇಳೆ ಇದ್ದರೆ 2 ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು. ಇವಾಗ ಪರ್ಫೆಕ್ಟ್ ಆಗಿದೆ. ಇದನ್ನ ನಾನಿವಾಗ ಉಪ್ಪು ಖಾರ ಎಲ್ಲ ಇದೆಯಾ ಅಂತ ನೋಡಿಕೊಂಡು, ಉಪ್ಪಿಲ್ಲ ಅಂದರೆ ಉಪ್ಪನ್ನು ಹಾಕ್ಕೊಳ್ಳಿ. ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಬೇಕು. ಕುದ್ದು ಇದೇನಾಗುತ್ತೆ, ಗಟ್ಟಿ ಆಗಬೇಕು, ಅಲ್ಲಿವರೆಗೆ ನೀವು ಬಿಡಬೇಕು. ಹಾಗೆ ಬೇಳೆ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಬೇಯತಿಗೆ ಫ್ಲೇವರ್ ಸಕ್ಕದಾಗಿರುತ್ತೆ. ನೋಡಿ ಆಲ್ಮೋಸ್ಟ್ ಥಿಕ್ನೆಸ್ ಇರಬೇಕು. ಈಗ ಕುದೀತಾ ಬೇಳೆ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಗಟ್ಟಿಯಾಗುತ್ತೆ. ನೋಡಿ ಈ ರೀತಿಯಾಗಿರಬೇಕು. ಈ ಟೈಮಲ್ಲಿ ನಿಮಗೆ ಸಪೋಸ್ ಉಪ್ಪಿಲ್ಲ, ಖಾರ ಕಡಿಮೆ ಆಯಿತು ಅಂತಂದರೆ 1-2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ನೀವು ಹಾಗೆ ಹಾಕ್ಕೊಂಡು ಕುದಿಯಕ್ಕೆ ಬಿಡಿ. ಖಾರ ಫ್ಲೇವರೆಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಇನ್ನೊಂದು 5 ನಿಮಿಷ ಕುದೀಲಿ, ಯಾಕಂದರೆ ಸಾಂಬಾರು ಇನ್ನೊಂದು ಚೂರು ಗಟ್ಟಿಯಾಗಬೇಕು. ನೋಡೋಣ. ವಾವ್, ನೋಡಿದ್ರಾ, ಸ್ಪೂನಲ್ಲಿ ಎತ್ತಿದಾಗ ಈ ಥಿಕ್ನೆಸ್ಸಲ್ಲಿ ಇರಬೇಕು. ಇವಾಗ ಪರ್ಫೆಕ್ಟ್ ಆಗಿದೆ ಸಾಂಬಾರ್. ಇವಾಗ ನಾನು ಒಂದ್ಸತಿ ಸೌಟಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ನೋಡಿ, ಸ್ಪೂನಲ್ಲಿ ಎತ್ತಿದಾಗ ಸಾರಿನ ಥಿಕ್ನೆಸ್ ಹೀಗಿರಬೇಕು. ಆವಾಗ ಸಾಂಬಾರ್ ಪರ್ಫೆಕ್ಟ್ ಆಗಿದೆ. ಸ್ಟವನ್ನು ಆಫ್ ಮಾಡ್ಕೋತೀನಿ. ಆಫ್ ಮಾಡ್ಕೊಂಡ ನಂತರ ಇದೀಗ ಒಂದು ಪಾತ್ರೆಗೆ ಸ್ಟ್ರೈನರ್ ಇಟ್ಬಿಟ್ಟು ಇದನ್ನ ಸ್ಟ್ರೈನ್ ಮಾಡ್ಕೋಬೇಕು. ಸ್ಟ್ರೈನ್ ಮಾಡ್ಕೊಂಡ್ರಲ್ಲ, ಇವಾಗ ನೋಡಿ ಇಷ್ಟು ರಸ ಸಪ್ರೇಟ್ ಬಂದಿದೆ. ಬೇಳೆದ ಕಟ್ಟು ಹಾಗೇ ಸಪ್ರೇಟ್ ಇಟ್ಕೊಳ್ಳಿ. ಇದನ್ನ ಒಗ್ಗರಣೆ ಹಾಕಿ ನೀವು ರಸಂ ಮಾಡ್ಕೋಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಗಟ್ಟಿ ಬೇಳೆಯನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ವುಡನ್ ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಫಸ್ಟು ಈ ರೀತಿಯಾಗಿ ಪ್ರೆಸ್ ಮಾಡ್ಕೋತಾ ಬನ್ನಿ. ಪ್ರೆಸ್ ಮಾಡಿ ಈ ರೀತಿಯಾಗಿ ಒಂದು 4-5 ರೌಂಡ್ ಈ ರೀತಿಯಾಗಿ ಸುತ್ತುತ್ತಾ ಬಂದರೆ ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಈ ಥರ ಪ್ರೆಸ್ ಮಾಡೋದೇನಕ್ಕೆಂದರೆ ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಅದು ಆಲ್ರೆಡಿ ಸಾಫ್ಟ್ ಆಗಿರುತ್ತೆ. ಹಂಗೆ ಪ್ರೆಸ್ ಮಾಡಿದಾಗ ಅದು ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಈಗ ಗಟ್ಟಿ ಆಯಿತು ಅಂದರೆ ಬೇಳೆದು ರಸನ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸತಿ ಕಲಿಸ್ಕೊಂಡು 1-2 ರೌಂಡ್ ಸುತ್ತಿ ಸೂಪರ್ ಆಗಿರ್ತಕ್ಕಂಥ ಬೇಳೆ ಕಟ್ ಸಾರು ನಿಮಗೆ ರೆಡಿ ಆಗುತ್ತೆ. ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ.
ಇದೀಗ ನಾನು ಇನ್ನೊಂಚೂರು ಬೇಳೆದ ರಸನ ಹಾಕ್ಕೊಂಡು ಸುತ್ತೆಲ್ಲ ಅದನ್ನ ಕ್ಲೀನಾಗಿ ತೆಗೆದು ಸ್ಪೂನನ್ನು ತೆಗೆದುಬಿಡ್ತೀನಿ. ಈಗ ಪರ್ಫೆಕ್ಟ್ ಆಗಿರ್ತಕ್ಕಂತಹ ಬೇಳೆ ಸಾರು ಸೂಪರಾಗಿ ಬಂದಿದೆ. ಬೇಳೆ ಸಾರು ಸಖತ್ತಾಗಿ ಬಂದಿದೆ. ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಈ ಬೇಳೆ ಸಾರನ್ನ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸು, ಸಿಂಪಲ್ ಇಂಗ್ರೀಡಿಯೆಂಟ್ಸ್, ವೆರಿ ಸಿಂಪಲ್, ವೆರಿ ಈಸಿ. ನಿಮ್ಮ ಮನೆಯಲ್ಲಿ ಏನೇನು ಪದಾರ್ಥಗಳಿದೆ ಅದನ್ನ ಹಾಕ್ಕೊಂಡು ತಕ್ಷಣವೇ ಮಾಡ್ಕೋಬೋದು ಈ ಬೇಳೆ ಸಾರು. ಹಾಗೆ ಅಷ್ಟೇ ರುಚಿ ಇರುತ್ತೆ. ಈ ಬೇಳೆ ಸಾರು ಬಿಸಿ ಅನ್ನ, ಒಂದಿಷ್ಟು ತುಪ್ಪ ಹಾಕ್ಕೊಂಡು ಅನ್ನದ ಜೊತೆಗೆ ಬೇಳೆ ಕಟ್ಟನ್ನು ಹಾಕ್ಕೊಂಡು ತಿಂತಾಯಿದ್ರೆ ವಾವ್, ವಂಡರ್ಫುಲ್ ಟೇಸ್ಟ್. ಇನ್ನೊಂದೆರಡು ತುತ್ತು ಅನ್ನ ಜಾಸ್ತಿನೇ ತಿಂತೀರ, ಅಷ್ಟು ಟೇಸ್ಟಾಗಿದೆ. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ನೀವು ಈ ಸಾಂಬಾರ್ ರೆಸಿಪಿನ ಟ್ರೈ ಮಾಡಿ ಹಾಗೂ ಹೇಗಿತ್ತು ಟೇಸ್ಟ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಮತ್ತಷ್ಟು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂತಹ ಸಿಂಪಲ್ ಆಗಿರ್ತಕ್ಕಂತಹ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.